4 ಏನ್ ಬ್ರೋ? 4434. ಥ್ಯಾಂಕ್ ಯು ಬ್ರೋ. ಹಾಂ ಸರಿ ಬ್ರೋ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಬಂದೇನೆ. ಅಂದ್ರೆ ನೋಡೋಣ ಆರ್ಡರ್ಗೆಲ್ಲ ಅಮೌಂಟ್ ಯಾವ ತರ ಕೊಡ್ತಾನೆ ಏನು ಅಂತ. ಏನಕ್ಕಪ್ಪ ಅಂತಂದ್ರೆ ಯಾವ್ದಾದಂತ ಕಮಿಷನ್ ಏನು ನಾನು ತಗೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ನೋಟಿಫಿಕೇಶನ್ ಎಲ್ಲ ಕಳಿಸ್ತಾ ಇದ್ದಾನೆ, ಫೋನ್ ಮಾಡೆಲ್ಲ ಹೇಳ್ತಾ ಇದಾರೆ. ಅದರಿಂದಾಗಿ ಒಂದು ಆರ್ಡರ್ ನ ಟ್ರೈ ಮಾಡೇ ಬಿಡೋಣ. ಈ ತರ ಕಮಿಷನ್ ಏನಾದ್ರು ಇಲ್ಲ ಅಂತಂದ್ರೆ ನಮಗೆ ಕಿಲೋಮೀಟರ್ಗೆ ಎಷ್ಟು ಸಿಗ್ಬೋದು, ಅಮೌಂಟ್ ಎಷ್ಟು ಸಿಗುತ್ತೆ ನನಗೆ ಏನಾದ್ರು ಕೂಡ ಗೊತ್ತಿವಲ್ಲ. ಮೊದಲೆಲ್ಲ ಏನಿಲ್ಲ ಅಂತಂದ್ರೆ ಅವನೇ ಕಮಿಷನ್ ಕಟ್ ಮಾಡ್ಕೊಂಡು ಕಮಿಷನ್ ಕಟ್ ಮಾಡೋದ್ರಿಂದ ಅಮೌಂಟ್ ಸ್ವಲ್ಪ ನಮಗೆ ಕಮ್ಮಿ ಅನ್ಸೋದು. ನೋಡೋಣ ಬನ್ನಿ ಇವಾಗ ಯಾವ್ದಾದಂತ ಕಮಿಷನ್ಗೆ ಏನು ಕಟ್ ಮಾಡ್ಕೊಳ್ಳೋ, ಯಾವ್ದಾದಂತ ಚಾರ್ಜಸ್ ₹1 ಕೂಡ ಕಟ್ ಮಾಡ್ಕೊಳ್ಳಲ್ಲ. ಸದ್ಯಕ್ಕೆ ಇವಾಗ ಆನ್ಲೈನ್ ಡ್ಯೂಟಿಗೆ ನಾನು ಹೋಗಿದ್ದೀನಿ ನೋಡಿ, ಆನ್ಲೈನ್ ಅಲ್ಲೂ ಕೂಡ ಇದೀನಿ. ಬಟ್ ಯಾವ್ದಾದಂತ ಆರ್ಡರ್ ಇನ್ನೂ ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡಿ ಆರ್ಡರ್ ಬರ್ತಿದಂಗೆ ಯಾರನ್ನ ತಗೊಂಡೋಗಿ ಪಿಕಪ್ ಮಾಡೋದ, ಡ್ರಾಪ್ ಮಾಡೋದ ನೋಡ್ಬೇಕು. ಇನ್ನೊಂದೇನು ಅಂತಂದ್ರೆ ಪೀಕ್ ಅವರಲ್ಲಿ ಬಂದಿಲ್ಲ ನಾನು. ಎಷ್ಟು ಅಂತಂದ್ರೆ ಟೈಮ್ ಇವಾಗ ಆಲೆ ಮಧ್ಯಾಹ್ನ 12 ಗಂಟೆ ಆಗ್ಬಿಟ್ಟಿದೆ. 12 ಗಂಟೆಗೆ ಅಷ್ಟು ಆರ್ಡರ್ಗಳು ಇರಲ್ಲ ರ್ಯಾಪಿಡೋದಲ್ಲಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಏನಿದ್ರು ನಮಗೆ ರ್ಯಾಪಿಡೋದಲ್ಲಿ ಏನ್ ಆರ್ಡರ್ ಅಂತಂದ್ರೆ, ಈಗ ಮಾಮೂಲಿ ಇವಾಗ ಪ್ಯಾಸೆಂಜರ್ ಏನಾದ್ರು ಡ್ಯೂಟಿ ಮಾಡ್ತೀವಿ ನಾವು ಅಂತಂದ್ರೆ ಬೆಳಗ್ಗೆನೆ ಸ್ಟಾರ್ಟ್ ಆಗುತ್ತೆ. ಒಂದು 6 ಗಂಟೆ 7 ಗಂಟೆಯಿಂದ ಒಂದು 9:30 10 ಗಂಟೆವರೆಗೂ ಒಳ್ಳೆ ಪೀಕ್ ಅವರ್ ಇರುತ್ತೆ. ತಿರ್ಗಿ ಅದಾದ್ಮೇಲೆ 10ರಿಂದ 11 ಯಾವ್ದಂತ ಆರ್ಡರ್ ಇಲ್ಲ. 12 ಗಂಟೆ ಮೇಲೆ ಏನು ಅಂತಂದ್ರೆ ಫುಡ್ ಆರ್ಡರ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಫುಡ್ ಆರ್ಡರ್ ಪೀಕ್ ಅವರ್ ಅಲ್ವಾ, ಅವಾಗ 12 ಗಂಟೆಯಿಂದ ಒಂದು 4 ಗಂಟೆವರೆಗೂ ಫುಡ್ ಆರ್ಡರ್ ಸಿಗ್ತಾವ ಆಮೇಲಿಂದ. ತಿರ್ಗಾ ಮತ್ತೆ 4 ಗಂಟೆಯಿಂದ ನೈಟ್ ಎಲ್ಲ ಅಂತಂದ್ರೆ ಅವಾಗ ಪ್ಯಾಸೆಂಜರ್ದು ಪೀಕ್ ಅವರ್ ಆಗುತ್ತೆ. ಸೊ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಂಗಿದ್ರೆ ರ್ಯಾಪಿಡೋದಲ್ಲಿ ಚೆನ್ನಾಗಿರುತ್ತೆ. ಬಟ್ ಯಾವ್ದಾದಂತ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ ಇನ್ನು. ಬಟ್ ಆದ್ರೂ ಕೂಡ ಮಾಡ್ತಾ ಇದಾರೆ ಎಷ್ಟೋ ಜನ. ಅದರಿಂದಾಗಿ ನಾನು ಕೂಡ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿನಿ. ಇನ್ನೊಂದು ಯಾರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ. ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಆಟೋದವರೇ ಆಗ್ಲಿ ಏನು ಕೇಳಂಗಿಲ್ಲ. ಏನಕ್ಕೆ ಅಂತ ಅಂದ್ರೆ ಕೇಳಂತ ರೈಸ್ ಅವ್ರು ಯಾರು ಕೂಡ ಇರಲ್ಲ. ಅದರಿಂದಾಗಿ ನೋಡೋಣ ಬನ್ನಿ, ಒಂದು ಡ್ಯೂಟಿ ಮಾಡಿದ್ರೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ತರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸಿಚುವೇಶನ್. ಸೊ ಸದ್ಯಕ್ಕೆ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ. ನಾನ್ ಪಿಕ್ ಅವರ್ ಆಗಿರೋದಕ್ಕೋಸ್ಕರ ಆರ್ಡರ್ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನೋಡಿ. ಆಲೆ 12 ಗಂಟೆ 9 ನಿಮಿಷ ಆಗಿದೆ, ಆದ್ರೂ ಕೂಡ ಒಂದು ಆರ್ಡರ್ ಕೂಡ ಬಂದಿಲ್ಲ. ನೋಡೋಣ, ಇನ್ನು ಸ್ವಲ್ಪ ಮುಂದೆ ಹಂಗೆ ಪಾಸ್ ಆಗ್ತಾ ಇರೋಣ, ಯಾವಾಗ ಬರ್ತವೆ ನೋಡೋಣ. ಗೈಸ್ ನೋಡಿ, ನಾನು ನಿಮ್ಗೆ ಆಗ್ಲೇನೆ ಹೇಳ್ದೆ ತಾನೆ ಫುಡ್ ಆರ್ಡರ್ ಕೂಡ ಜಾಸ್ತಿ ಅಂತ. ನೋಡಿ ಈಗ ಫುಡ್ ಆರ್ಡರ್ ಬರ್ತಾ ಇದೆ, ₹30 ಫುಡ್ ಆರ್ಡರ್ ಬರ್ತಾ ಇದೆ. ಬಟ್ ಏನು ಅಕ್ಸೆಪ್ಟ್ ಮಾಡಿಲ್ಲ ನಾನು. ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದೀನಿ. ಬಟ್ ಯಾವ್ದಾದಂತ ಆರ್ಡರ್ ಬರ್ತಾ ಇಲ್ಲ ನೋಡಿ. ಮತ್ತೆ ಇನ್ನೂ ಒಂದು ಫುಡ್ಡೇ ಬರ್ತಾ ಇದೆ. ಬಟ್ ಪಿಕಪ್ 1.4 ಕಿಲೋಮೀಟರ್, ಡ್ರಾಪ್ ಬಂದ್ಬಿಟ್ಟು 3.9 ಕಿಲೋಮೀಟರ್ ಇದೆ. 12 ಗಂಟೆ ಮೇಲೆಲ್ಲ ಆಲ್ಮೋಸ್ಟ್ ಫುಡ್ ಆರ್ಡರ್ ಬರ್ತವೆ ಅಂತ ಅನ್ಸುತ್ತೆ. ನೋಡೋಣ, ವೆಯ್ಟ್ ಮಾಡೋಣ, ಇನ್ನೂ ಒಂದು 10-15 ನಿಮಿಷ ವೆಯ್ಟ್ ಮಾಡೋಣ, ನೋಡೋಣ ಆರ್ಡರ್ಗಳು ಬರ್ತಾವಂತ. ಆಲ್ಮೋಸ್ಟ್ ಅವಾಗಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಬರೀ ಫುಡ್ ಆರ್ಡರ್ಗಳೇ ಬರ್ತಾ ಇರೋದು. ಬಟ್ ಫುಡ್ ಆರ್ಡರ್ಗಳಲ್ಲಿ ಏನೇ ಅಂತ ಅಂದ್ರೆ ಕಿಲೋಮೀಟರ್ಗೆ ₹10 ಕೂಡ ನಮಗೆ ಸಿಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದ್ರೆ ಪಿಕಪ್ 2.5 1.5 ಈ ತರ ಕಿಲೋಮೀಟರ್ ಹಾಕಿರ್ತಾನೆ. ಡ್ರಾಪ್ ಒಂದು 3.5 4 ಕಿಲೋಮೀಟರ್ಗೆಲ್ಲ ₹30 40 ಈ ತರ ಕೊಡ್ತಾ ಇದ್ದಾನೆ. ಅದರಿಂದಾಗಿ ಅಷ್ಟೇನು ವರ್ತಾ ಇಲ್ಲ. ಅಂದ್ರೆ ಕಿಲೋಮೀಟರ್ಗೆ ₹10 ಯಾರು ಸಿಗ್ಬೇಕು, ಬಟ್ ಅಷ್ಟು ಸಿಗ್ತಾ ಇಲ್ಲ ಅದರಲ್ಲಿ. ನೋಡೋಣ, ಅದ್ರಲ್ಲಿ ವೆಯ್ಟ್ ಮಾಡೋಣ, ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡೋಣ, ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ನೋಡೋಣ. ನೋಡಿ ಇಷ್ಟೊತ್ತು ವೆಯ್ಟ್ ಮಾಡಾದ್ಮೇಲಿಂದ ಒಂದು ಬಂದಿದೆ ರೈಡು. ಹೋಗೋಣ ಬನ್ನಿ ಅಂತ. ಅಂದ್ರೆ ಏನ್ ಅಮೌಂಟ್ ಏನು ನಾನು ಚೆಕ್ ಮಾಡಿಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡಿದೆ. ಏನಕ್ಕೆ ಅಂತಂದ್ರೆ ಆರ್ಡರ್ ಕಮ್ಮಿ ಇದಾವೆ, ಆರ್ಡರ್ಗಳೇ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಅಕ್ಸೆಪ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಅಕ್ಸೆಪ್ಟ್ ಮಾಡಿನಿ. ಬನ್ನಿ ಹೋಗೋಣ. ಅಂದ್ರೆ ಪಿಕಪ್ ಏನಿಲ್ಲ ಅಂತಂದ್ರೆ 800 ಮೀಟರ್ ಪಿಕಪ್ ಇದೆ. ಡ್ರಾಪ್ ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ, ಅಮೌಂಟ್ ಎಲ್ಲ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಅಂತ ಅಂದ್ರೆ ಆರ್ಡರ್ ಕಮ್ಮಿ ಇದಾವಲ್ಲ, ಪೀಕ್ ಅವರ್ ಅಲ್ವಲ್ಲ ಇದು, ಅದರಿಂದಾಗಿ ಯಾವ್ದೋ ಒಂದು ಬಂತು ಅಕ್ಸೆಪ್ಟ್ ಮಾಡ್ಬಿಡೆ. ಅವಾಗಿಂದ ಬರೀ ಫುಡ್ ಅಷ್ಟೇ ಬರ್ತಾ ಇದ್ದು. ಅದಕ್ಕೋಸ್ಕರ ಯಾವ್ದೋ ಒಂದು ಬೈಕ್ ಟ್ಯಾಕ್ಸಿ ಒಂದೇ ಒಂದು ಬಂತಲ್ಲ, ಅದರಿಂದ ಈಗ ಅಕ್ಸೆಪ್ಟ್ ಮಾಡ್ಕೊಂಡು ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ಇಲ್ಲೇ ಇದೆ ಪಿಕಪ್ ಲೊಕೇಶನ್, ಕಾಲ್ ಮಾಡೋಣ. ಡಬಲ್ 436 4 ಏನ್ ಬ್ರೋ? 4434. ಹೆಲ್ಮೆಟ್ ಅವ್ರದ್ದು ಇದೆಯಾ? ಅಲ್ಲ ನಾನು ಯಾವ ಸೈಡ್ ಹೋಗ್ಬೇಕು ಬ್ರೋ? ಹತ್ತಿ ಆಗತ್ತ ಹತ್ತಕ್ಕೆ?
ಹೇಳಿ ಕಾಸು ಗೊತ್ತಾ ಹಾ ಇಲ್ಲ ಬ್ರೋ. ಯಾವ ಸೈಡ್ ಹೋಗ್ಬೇಕು ಹೇಳಿ ಈಗ, ಈ ಸೈಡ್ ಈ ಸೈಡ್ ಸ್ಟ್ರೈಟ್? ಅಲ್ಲ ಮ್ಯಾಪ್ ಇದೆ, ಬಟ್ ಸ್ಟಾರ್ಟಿಂಗ್ ಮೂವ್ ಮಾಡಕ್ಕಷ್ಟೇ. ಹೆಂಗೆ ಬ್ರೋ? ಅಲ್ಲಿ ಹೊಡೀರಿ ಡೌನ್ಗೆ. ವೈಟ್ ಚಿಪ್ಸ್ ಹತ್ರ ಹೊಡೀರಿ. ವೈಟ್ ಶಿಫ್ಟ್ ಹತ್ರನಾ? ಈ ಅಂಗಡಿ ಹತ್ರನಾ? ಗೈಸ್ ಕಂಪ್ಲೀಟ್ ರೈಟ್ ಕೊಡೋಣ. ನೋಡಿ 78 rupees ತೋರಿಸ್ತಿದೆ. ಗಾಟ್ ಇಟ್ ಬ್ರೋ, 78 ತೋರಿಸ್ತಿದೆ. ಥ್ಯಾಂಕ್ ಯು ಬ್ರೋ. ಹಾಂ ಸರಿ ಬ್ರೋ. ನೀವು ರ್ಯಾಪಿಡೋ ಯೂಸ್ ಮಾಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ಹಾಂ ಆಯ್ತು ಸರಿ ಬ್ರೋ. ಯಶವಂತ್ ಅಂತ. ಹಾಂ ಇದೇನಿ ಯೂಟ್ಯೂಬಲ್ಲಿ ಯಶವಂತ್ ಬ್ರೋ ಅಂತ ಸರ್ಚ್ ಮಾಡಿ. ಮಾಡ್ಕೊತೀನಿ. ನಿಮ್ಗೊಂದು ಹಳ್ಳಿ ಸೇವೆ ಆಯ್ತು ನಮ್ಮ ಕಡೆಯಲ್ಲಿ. ನೆಟ್ ಆನ್ ಮಾಡಿ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದೀರಾ? ಏನು ಬ್ರೋ ಚಾರ್ಜ್ ಇಲ್ಲ? ಇರಲಿ ಮನೆಗೆ ಬಂದಿದ್ದಾನೆ. ಅದಕ್ಕೂ ಚಾರ್ಜ್ ಇಲ್ಲ, ನಮಗೂ ಚಾರ್ಜ್ ಇಲ್ಲ. ಯಶವಂತ ಹಾಂ ಯಶವಂತ್ ಬ್ರೋ. ಯಶವಂತ್ ಬ್ರೋ ಅಂತಾನೆ ಹಾಕಿದ್ದೀರಾ? ಹ್ಞೂ ಹಾಕಿದ್ದೀರಾ? ಲಾಗ್ಸ್ಗಳು ಆಯ್ತಾ? ಹಾಂ ಬ್ರೋ ಇದೆ. ಇರ್ಲಿ ಬಿಡ್ರಿ, ಹಂಗಾರೆ ಓಪನ್ ಆಗುತ್ತಾ? ಹಾಂ ಓಪನ್ ಆಗಿದೆ ನೋಡಿ. ಮಾಡಿದ್ದೀನಿ. ಹಾಂ ಸರಿ ಬ್ರೋ, ಥ್ಯಾಂಕ್ಸ್. ಗೈಸ್ ನೋಡಿ, ಇವಾಗ ರೈಡ್ ಕೂಡ ಕಂಪ್ಲೀಟ್ ಆಗಿದೆ. ರೈಡ್ ಕಂಪ್ಲೀಟ್ ಆಗ್ತಿದ್ದಂಗೆ ಇವಾಗ ನಾವು ಕ್ಯಾಶ್ ಕಲೆಕ್ಟ್ ಕೊಟ್ಕೊಳ್ಳೋಣ. ಕ್ಯಾಶ್ ಕಲೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅಂದರೆ ಯಾವುದಾದಂಥ ಕಮಿಷನ್ ಕಲೆಕ್ಟ್ ಮಾಡ್ಕೊಳ್ಳೋದು 78 rupees ಫುಲ್ಲು ನನಗೆ ಬರುತ್ತೆ. ಅಂದರೆ 80 rupees ಕೊಟ್ಟರು 0% ಕಮಿಷನ್ ಅಂತಲೂ ಕೂಡ ತೋರಿಸ್ತಾರೆ. ಬನ್ನಿ ಇವಾಗ ಹಂಗೆ ಮೂವ್ ಆಗೋಣ. ಇನ್ನೂ ಆರ್ಡರ್ ಬರ್ತಾವ ಇದು ನೋಡೋಣ. ಅಂದರೆ ಆರ್ಡರ್ ಸಿಕ್ಕಾಪಟ್ಟೆ ಕಮ್ಮಿ ಇದಾವೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಹಂಗೆ ಮೂವ್ ಆಗ್ತಾ ಇರೋಣ. ಸರಿ. ಹಾಂ ನಾನೇ ಅದು. ಹಾಂ ಸರಿ ಬ್ರೋ. ಹಾಂ ಬಾಯ್. ಗೈಸ್ ಆರ್ಡರ್ಗಳು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ನೋಡಿ. ಯಾವುದೇ ಆದಂತ ಆರ್ಡರ್ಗಳು ಬರ್ತಾ ಇಲ್ಲ. 1 hour ಡ್ಯೂಟಿ ಮಾಡಿದ್ ನಾನು. 1 hour ಡ್ಯೂಟಿ ಮಾಡಿದ್ರು ಕೂಡ ನನಗೆ ಆಗಿರೋಂಥ ಅರ್ನಿಂಗ್ಸ್ ಬಂದು 78 rupees ಅಷ್ಟೇ. ಅಂತ ಅಂದ್ರೆ ಈಗ ಮಾರ್ನಿಂಗ್ ಏನೋ ಪೀಕ್ ಅವರ್ ನಾವು ಮಾಡ್ತೀವಿ ಅಂತ ಅಂದ್ರೂ ಅರ್ನಿಂಗ್ಸ್ ಆಗುತ್ತೆ. ಇಲ್ಲ ಸಾಯಂಕಾಲ ನಾವು ಮಾಡ್ತೀವಿ ಅವಾಗ ಪೀಕ್ ಅವರ್ ಮಾಡ್ತೀವಿ ಅಂತ ಅಂದ್ರೂ ಅರ್ನಿಂಗ್ಸ್ ಆಗುತ್ತೆ. ಬಟ್ ಮಧ್ಯಾಹ್ನದ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನೋಡಿ. 1 hour ಡ್ಯೂಟಿ ಮಾಡಿದ್ದೀನಿ ನಾನು. 1 hour 10 ನಿಮಿಷ. ಇವಾಗ ಆಲ್ರೆಡಿ ಟೈಮ್ 1 ಗಂಟೆ 11 ನಿಮಿಷ ಆಗಿದೆ. ಟೋಟಲ್ ಆಗಿ ಏನಿಲ್ಲ ಅಂತ ಅಂದ್ರು 1 hour 10 ನಿಮಿಷಕ್ಕೆ ನನಗೆ ಅರ್ನಿಂಗ್ಸ್ ಬಂದು 78 rupees ಅಷ್ಟೇ ಆಗಿರೋದು. ಒಂದೇ ಆರ್ಡರ್, ಅದು ಪಿಕಪ್ ಮಾಡಿ ಡ್ರಾಪ್ ಮಾಡಿರೋದು. ಆರ್ಡರ್ಗಳು ಬರ್ತಾ ಇದ್ರೆ ಸೆಲೆಕ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೋದು. ಬಟ್ ಆರ್ಡರೇ ಬರ್ತಾ ಇಲ್ಲ ನೋಡಿ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಬರ್ತಾ ಇದಾವೆ. ಇನ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಎಲ್ಲಿ ಆಪ್ಷನ್ನೇ ಬರ್ತಾ ಇಲ್ಲ. ಬಂದಿದ್ದೆಲ್ಲ ಅಕ್ಸೆಪ್ಟ್ ಮಾಡ್ಬಿಟ್ಟು ಹಂಗ ಕರ್ಕೊಂಡ್ಬಂದು ಒಬ್ಬನ ಬಿಟ್ಟೆ. ಅದಾದ್ಮೇಲೆ ಆರ್ಡರೇ ಬರ್ತಾ ಇಲ್ಲ. ನೋಡೋಣ ಇನ್ನೊಂದ್ ದಿವಸ ಯಾವತ್ತಾದ್ರೂ ಒಂದು ಪೀಕ್ ಅವರ್ ಅಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು ನಾನು. ಅದರಿಂದಾಗಿ ಬೆಳಿಗ್ಗೆ ಎಷ್ಟೊತ್ತಿಗೆ ಯಾವಾಗಾದ್ರೂ ಬಂದು ಒಂದ್ಸಲ ಒಂದಿನ ಡ್ಯೂಟಿ ಮಾಡಿ ಅವಾಗೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್. ಆಫ್ಲೈನ್ ಕೂಡ ಈಗ ಹೊರಟೋಗ್ತೀನಿ.